ಶ್ರೋತೃಗಳಿಗೆ ನಮಸ್ಕಾರ. ನಾನು ರಾಮಾನುಜದಾಸ. ಕೃಷ್ಣಾವತಾರದ 42ನೆಯ ಸಂಚಿಕೆ ಕೃಷ್ಣ ಸಂಧಾನದ ವೃತ್ತಾಂತದ ಮುಂದಿನ ಭಾಗವನ್ನು ನೋಡೋಣ. ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಯಸ್ಯದ್ವಿರದ ವಕ್ತ್ರಾದ್ಯಾಃ ಪಾರಿಷದ್ಯಾ ಪರಶ್ರದಂ ವಿಘ್ನಂ ನಿಘ್ನಂತಿ ಸತತಂ ವಿಶ್ವಕ್ಸೇನಂ ತಮಾಶ್ರಯೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಹಿಂದಿನ ಸಂಚಿಕೆಯಲ್ಲಿ ಕೃಷ್ಣ ಧೃತರಾಷ್ಟ್ರನ ಸಭೆಗೆ ಪ್ರವೇಶಿಸ್ತಾನೆ. ಎಲ್ಲರೂ ಅವರನ್ನು ಸ್ವಾಗತಿಸ್ತಾರೆ. ಯಾರೂ ಮಾತನಾಡೋದಕ್ಕೆ ಮುಂದುವರಿಯೋದಿಲ್ಲ. ಇಲ್ಲಿ ಈ ಸಭೆಯಲ್ಲಿ ಪ್ರವೇಶ ಮಾಡಿದಾಗ ಒಂದು ವಿಚಾರವನ್ನು ನಾವು ಹಿಂದೆ ಹೇಳಲಿಲ್ಲ. ಸಭೆಯಲ್ಲಿ ಕೃಷ್ಣ ಪ್ರವೇಶ ಮಾಡ್ತಾನೆ. ಅವನು ಸರ್ವತೋಭದ್ರ ಅನ್ನತಕ್ಕಂತಹ ಒಂದು ಸಿಂಹಾಸನದಲ್ಲಿ ಕುಳಿತುಕೊಳ್ತಾನೆ. ಅವನ ಹಿಂಭಾಗದಲ್ಲಿ ಸಾತ್ಯಕಿಯನ್ನು ದುಶ್ಯಾಸನ ಕೂರಿಸ್ತಾನೆ. ಎದುರುಗಡೆಯಲ್ಲಿ ಕರ್ಣ ಮತ್ತು ದುರ್ಯೋಧನ ಒಂದೇ ಆಸನದಲ್ಲಿ ಕುಳಿತಿರ್ತಾರೆ. ಅಂದರೆ ಒಂದು ಸೋಫಾ ಥರ ಒಂದು ಆಸನದಲ್ಲಿ ಕುಳಿತಿದ್ದಾರೆ. ಮತ್ತು ಶಕುನಿ ಮತ್ತು ಅವರ ಮಕ್ಕಳು ಇನ್ನೊಂದು ಆಸನದಲ್ಲಿ ಕೂತಿದ್ದಾರೆ. ಇಂತಹ ಸಮಯದಲ್ಲಿ ಕೃಷ್ಣ ತಾನು ಅಂತರಿಕ್ಷವನ್ನು ನೋಡ್ತಾನಂತೆ. ಅಂತರಿಕ್ಷವನ್ನು ನೋಡಿದರೆ ನಾರದರು ಮತ್ತು ಅವರ ಋಷಿಗಣಗಳೆಲ್ಲ ಬಂದಿದ್ದಾರಂತೆ ಈ ಸಭೆಯಲ್ಲಿ ಏನು ನಡೆಯುತ್ತೆ ಅಂತ ನೋಡೋದಕ್ಕೆ. ಆಗ ಅವರು ಮೆತ್ತಿಗೆ ಕಿವಿಯಲ್ಲಿ ಭೀಷ್ಮರಿಗೆ ಹೇಳ್ತಾರೆ, ಈ ಥರ ನಾರದರು ಬಂದಿದ್ದಾರೆ, ಅವರ ಋಷಿಗಣ ಬಂದಿದ್ದೆ, ಅವರಿಗೆ ಆಸನಗಳನ್ನು ತಂದು ಹಾಕಿಸು, ಇಲ್ಲದೆ ಹೋದರೆ ಅವರು ಅಲ್ಲಿ ನಿಂತಿರಬೇಕಾದ್ರೆ ನಾವಿಲ್ಲಿ ಕೂತ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳಿ. ಆ ಸಮಯದಲ್ಲಿ ಭೀಷ್ಮರು ಆ ಸೇವಕರಿಗೆ ಹೇಳಿ ತಕ್ಷಣ ಆಸನಗಳನ್ನು ತರಿಸಿದ್ದಾರೆ. ಈ ಸಭೆ ಎಂಥ ಮಹತ್ವದ ಸಭೆ, ಇಲ್ಲಿ ಎಂಥೆಂಥವರು ಇದ್ದಾರೆ ಅನ್ನೋದಕ್ಕೆ ಸರಿ ಅವರು ಕುಳಿತುಕೊಳ್ತಾರೆ. ಕುಳಿತುಕೊಂಡ ಮೇಲೆ ಸಭೆ ಶುರುವಾಗುತ್ತದೆ. ಸಭೆ ಸ್ತಬ್ಧವಾಗಿರ್ತದೆ. ಅತಿಥಿಯನ್ನು ಸತ್ಕಾರ ಮಾಡಿ ಮುಂದೆ ಮಾಡತಕ್ಕಂತಹ ಮಾತುಗಳನ್ನು ಯಾರೂ ಮಾತನಾಡಲಿಲ್ಲ. ಕೃಷ್ಣನೇ ಆರಂಭಿಸ್ತಾನೆ. ಶಾಂತಿ ಬೇಕಾಗಿದೆ, ಶಾಂತಿಗೋಸ್ಕರ ನಾನು ಅಲ್ಲಿಂದ ಇಲ್ಲಿಗೆ ಬಂದಿದ್ದೇನೆ. ನಿನ್ನ ಮಕ್ಕಳು ಧರ್ಮವನ್ನು ಆಚರಣೆ ಮಾಡ್ತಕ್ಕಂಥವರಲ್ಲ. ನಿನ್ನದೇ ಆದ ಜನಗಳಿಗೆ, ನಿನ್ನ ದಾಯಾದಿಗಳಿಗೆ, ನಿನ್ನ ಅಣ್ಣನ ಮಕ್ಕಳಿಗೆ ಅನ್ಯಾಯವಾಗ್ತಾ ಇದೆ. ಕುರುವಂಶದ ಇಷ್ಟು ದೊಡ್ಡ ರಾಜ್ಯ ಅನ್ಯಾಯವನ್ನು ಮಾಡ್ತಿದ್ದಾನೆ ಅಂದರೆ ನಿನಗೂ ಕೂಡ ಅಪಶ್ರೇಯಸ್ಸು. ಆದ್ದರಿಂದ ಒಂದು ವೇಳೆ ಯುದ್ಧವೇ ಆದರೆ ಸರ್ವನಾಶವಾಗುವಂತಹ ಸಂಭವ ಇದೆ. ಈ ಸರ್ವನಾಶವನ್ನು ಆಗದೇ ಇರುವಂತೆ ಮಾಡುವ ಉದ್ದೇಶದಿಂದನೇ ನಾನು ಇಲ್ಲಿಗೆ ಬಂದಿದ್ದೇನೆ. ನೀನು ನಿನ್ನ ಮಕ್ಕಳನ್ನು ನಿಯಂತ್ರಿಸುವ ಅಗತ್ಯವಿದೆ. ಅವರನ್ನು ನಿಯಂತ್ರಿಸುವಲ್ಲಿ ನೀನು ಶ್ರಮಿಸು, ನಾನು ಕೂಡ ಉಳಿದದ್ದನ್ನು ನೋಡಿಕೊಳ್ತೇನೆ. ಒಟ್ಟಿನಲ್ಲಿ ಏನಾದರೂ ಶಾಂತಿಯೇ ಪ್ರಸ್ತಾಪನೆ ಆದರೆ ನೀನು ರಾಷ್ಟ್ರದ ಅತಿ ದೊಡ್ಡ ರಾಜನಾಗ್ತೀಯ. ದೇವತೆಗಳೇ ಜಯಿಸಲಾರದಂತಹ ಇಂದ್ರಪುತ್ರನಾದಂತಹ ಅರ್ಜುನನ ರಕ್ಷಣೆಯಲ್ಲಿ ಇರ್ತೀಯ. ನೀನು ಮಹಾ ಸಾಮ್ರಾಟನಾಗ್ತೀಯ. ಒಂದು ವೇಳೆ ಆಗದೆ ಹೋದರೆ ಸರ್ವನಾಶಕ್ಕೆ ನೀನು ಕೂಡ ಕಾರಣನಾಗ್ತೀಯ. ನಿನ್ನ ಮಕ್ಕಳೇ ಆಗಲಿ, ಪಾಂಡುವಿನ ಮಕ್ಕಳೇ ಆಗಲಿ, ಯಾರೇ ಸತ್ತರೂ ಕೂಡ ನಿನಗೆ ಯಾವ ರೀತಿಯಲ್ಲಿ ಸಂತೋಷವಾಗ್ತದೆ? ಆದ ಕಾರಣ ಇದನ್ನು ತಡೆಯತಕ್ಕಂಥದ್ದು ಬಹಳ ಮುಖ್ಯ. ಒಂದು ವೇಳೆ ತಡೆಯೋದಕ್ಕೆ ವಿಫಲರಾದರೆ ಸರ್ವನಾಶವಂತೂ ಗ್ಯಾರಂಟಿ. ಈ ವಿಚಾರ ಎರಡಕ್ಕೂ, ಯುದ್ಧಕ್ಕಾಗಲಿ ಸಂಧಾನಕ್ಕಾಗಲಿ ಎಲ್ಲದಕ್ಕೂ ಸಿದ್ಧ ಪಾಂಡವರು. ಇದೇ ಮಾತನ್ನು ನನ್ನ ಮೂಲಕ ನಿನಗೆ ಹೇಳಿ ಕಳಿಸಿದ್ದಾರೆ. ನಿನಗೆ ಅಭಿನಂದಿಸಿ ಈ ವಿಚಾರವನ್ನು ತಿಳಿಸುವಂತ ಹೇಳಿದ್ದಾರೆ. ಅದನ್ನು ನಾನು ತಿಳಿಸಿದ್ದೇನೆ, ಆ ಕೆಲಸವನ್ನು ಮಾಡಿದ್ದೇನೆ. ಈಗ ಇದನ್ನು ಉಳಿಸುವುದು, ಶಾಂತಿಯನ್ನು ಬೆಳೆಸುವುದು, ಬಿಡುವುದು ನಿನ್ನ ಕೈಯಲ್ಲಿದೆ ಅಂತ ಹೇಳಿ ಸಂಕ್ಷಿಪ್ತವಾಗಿ ಹೇಳಿ ಮುಗಿಸಿಬಿಟ್ಟ. ಅಷ್ಟು ಹೇಳಿದರೆ ಯಾರೊಬ್ಬರೂ ಕೂಡ ಮಾತನಾಡೋದಿಲ್ಲ. ಮತ್ತೆ ಸ್ತಬ್ಧ. ಈ ಸಭೆಯಲ್ಲಿ ಎಂಥ ಸಂಚಲನ ಇದೆ ಅಂದರೆ ಏನಾಗುತ್ತೋ ಅಂತ ಎಲ್ಲರೂ ಕಾಯ್ತಾ ಇದ್ದಾರೆ. ಯಾರೂ ಹೇಳೋದಕ್ಕೆ ತಯಾರಿಲ್ಲ, ಯಾರೂ ಮಾತನಾಡೋದಕ್ಕೆ ತಯಾರಿಲ್ಲ.
ಕೃಷ್ಣ ಹೇಳಿದ ಮೇಲೆ ಇದು ಕೃಷ್ಣ ಬಂದಾಗಲೇ ಅನ್ಕೋತಾರೆ ಇದು ಸಂಧಿ ಆಗಿಯೇ ಆಗತ್ತೆ, ಕೃಷ್ಣ ಇದೆ ಎಲ್ಲವನ್ನೂ ಸಂಭವಿಸ್ತಾನೆ ಮಾಡಿಸ್ತಾನೆ ಅನ್ನುವ ಉದ್ದೇಶದಲ್ಲಿ ಜನಗಳು ಮುಂದೆ ಏನಾಗುತ್ತೆ ಅನ್ನುವ ರೀತಿಯಲ್ಲಿ ನೋಡ್ತಾ ಇರ್ತಾರೆ, ಯಾರೂ ಮಾತನಾಡೋದಿಲ್ಲ. ಆಗ ಪರಶುರಾಮರು ಎದ್ದೇಳ್ತಾರಂತೆ. ಎದ್ದು ಬಿಟ್ಟು ಅವರು ಹೇಳಕ್ಕೆ ಶುರು ಮಾಡ್ತಾರೆ, ದುರ್ಯೋಧನನ ಕುರಿತು ಹೇಳ್ತಾರೆ. ಅಪ್ಪ ದುರ್ಯೋಧನ, ನೀನು ನಾವೆಲ್ಲರೂ ಸಾಮಾನ್ಯ ಮನುಷ್ಯರು, ಯಾವತ್ತಾದರೂ ಒಂದು ದಿವಸ ಸಾಯತಕ್ಕಂಥವರೇ, ನಶ್ವರವಾದಂತಹ ಶರೀರ. ಆದ್ದರಿಂದ ಧರ್ಮಯುಕ್ತವಾದಂತಹ ಕೆಲಸಗಳನ್ನು ಮಾಡಿ ತುಂಬ ದಿವಸಗಳ ಕಾಲ ಸ್ನೇಹ ಸದ್ಭಾವನೆಯಲ್ಲಿ ಇರತಕ್ಕಂತಹದ್ದು ಒಳ್ಳೆಯದು. ನನ್ನ ಜೊತೆಯಲ್ಲಿ 11,000 ಅಕ್ಷೋಹಿಣಿ ಸೈನ್ಯವಿದೆ, ಸೈನ್ಯ ಬಲದ ಮೇಲೆ ನಾನು ಗೆದ್ದು ಬಿಡ್ತೇನೆ ಅನ್ನತಕ್ಕಂತಹ ಭಾವನೆ ಬೇಡ. ಎಷ್ಟು ಸೈನ್ಯವಿದ್ದರೂ ಪಾಂಡವರು ಕೂಡ ಅಜೇಯರು, ಅವರನ್ನು ಗೆಲ್ಲತಕ್ಕಂತಹದ್ದು ಕಷ್ಟದ ಕೆಲಸವೇ. ನಿನಗೊಂದು ಕಥೆಯನ್ನು ಹೇಳ್ತೇನೆ ಕೇಳು ಅಂತ ಹೇಳಿ ದಂಭೋದ್ಭವ ಅನ್ನತಕ್ಕಂತಹ ಒಂದು ಕಥೆಯನ್ನು ಹೇಳ್ತಾರೆ. ಒಬ್ಬ ರಾಜ ಇದ್ದ, ಅವನು ಮಹಾ ಸಮ್ರಾಟನಾಗಿದ್ದ, ಭೂಮಿಯ ಮೇಲಿರತಕ್ಕಂತಹ ಸುಮಾರು ರಾಜರುಗಳನ್ನೆಲ್ಲ ಗೆದ್ದಿದ್ದ. ಅವನ ಹೆಸರು ದಂಭೋದ್ಭವ ಅಂತ ಹೇಳಿ. ಆ ದಂಭೋದ್ಭವ ರಾಜ ತಾನು ವಿಜೃಂಭಣೆಯಿಂದ ರಾಜ್ಯವಾಳಬೇಕಾದ್ರೆ ಪ್ರತಿನಿತ್ಯ ಬ್ರಾಹ್ಮಣರ ಹತ್ತಿರ ಹೋಗೋದು, ಅವರನ್ನು ಪ್ರಶ್ನೆ ಕೇಳೋದಂತೆ. ಯಾರಾದರೂ ನನ್ನ ಥರ ವೀರರಿದ್ದಾರಾ ಭೂಮಿ ಮೇಲೆ? ನನ್ನ ಸಮ ಅಥವಾ ನನ್ನನ್ನು ಸೋಲಿಸ್ತಕ್ಕಂಥವ್ರು ಯಾರಾದರೂ ಇದ್ದಾರೆ? ಬ್ರಾಹ್ಮಣರಲ್ಲಾಗಲಿ ಶೂದ್ರರಾಗಲಿ ವೈಶ್ಯರಲ್ಲಾಗಲಿ ಯಾರಾದರೂ ಇದ್ದಾರೆಯೇ ಅಂತ ಹೇಳಿ ಆತ್ಮಪ್ರಶಂಸೆ ಮಾಡಿಕೊಳ್ತಕ್ಕಂಥ ಒಂದು ಬುದ್ಧಿ ಇತ್ತಂತೆ ಅವನಿಗೆ. ಅಂದರೆ ಅರ್ಥಾತ್ ದುರ್ಯೋಧನನ ಬುದ್ಧಿಯನ್ನು ಇಲ್ಲಿ ವಿಪರೀತವಾಗಿ ದಂಭೋದ್ಭವನ ಕಥೆಯಲ್ಲಿ ಹೇಳ್ತಾ ಇದ್ದಾರೆ. ಅವನು ಪ್ರಶ್ನೆ ಕೇಳ್ತಾನಂತೆ. ಅವನು ಎಲ್ಲ ಬ್ರಾಹ್ಮಣರನ್ನು ಕೇಳೋದು ಯಾವ ರೀತಿ ಅಂತ ಹೇಳಿದರೆ, ಅಸ್ತಿ ಕಶ್ಚಿತ್ ವಿಶಿಷ್ಟೋವಾ ಮದ್ವಿದೋವಾ ಭವೇದ್ಯುತಿಹಿ. ಈ ಪ್ರಪಂಚದಲ್ಲಿ ನನ್ನಂತಹ ಅಥವಾ ನನ್ನನ್ನು ಮೀರಿಸ್ತಕ್ಕಂತಹವರು ಯಾರಾದರೂ ಅಸ್ತಿ ಕಂಚಿತ್ ಯಾರಾದರೂ ಇದ್ದಾರೆಯೇ? ಯಾರಲ್ಲಿ? ಶೂದ್ರೋ ವೈಶ್ಯೋ ಕ್ಷತ್ರಿಯೋ ವಾ ಬ್ರಾಹ್ಮಣೋ ವಾಪಿ ಶಸ್ತ್ರಭೃತ್, ಶಸ್ತ್ರವನ್ನು ಹಿಡಿದು ಹೊಡೆದಾಡುವುದರಲ್ಲಿ ನಿಪುಣನಾದವನು, ನನ್ನನ್ನು ಮೀರಿಸ್ತಕ್ಕಂತಹವನು ಅಥವಾ ನನ್ನಷ್ಟೇ ಶಕ್ತಿಶಾಲಿಯಾದವರು ಯಾರಾದರೂ ಇದ್ದಾರಾ ಭೂಮಿ ಮೇಲೆ ಅಂತ ಹೇಳಿ ಪ್ರತಿ ದಿವಸ ಬರೋದು. ಯಾರಾದರೂ ಒಬ್ಬರು ಬ್ರಾಹ್ಮಣರು ಸಿಕ್ಕಿದೆ ಬ್ರಾಹ್ಮಣರನ್ನು ಕೇಳೋದು, ಅಸ್ತಿ ಕಶ್ಚಿತ್ ಯಾರಾದರೂ ಇದ್ದಾರೆಯೇ ಅಂತ ಹೇಳಿ. ಸಾಮಾನ್ಯವಾಗಿ ಬ್ರಾಹ್ಮಣರು ಸ್ವಲ್ಪ ಎದುರುಗಡೆ ಹೇಳೋದಕ್ಕೆ ಅಥವಾ ಹೇಳುವ ಅದೇ ಹಿಂದಿನ ಬ್ರಾಹ್ಮಣರು ವಿಶೇಷವಾಗಿ ನೇರವಾಗಿ ಸತ್ಯವನ್ನು ಹೇಳುವುದಕ್ಕೆ ಹಿಂಜರಿಯದೇ ಇರತಕ್ಕಂಥವರು. ಅವರುಗಳಲ್ಲಿ ಎಷ್ಟೋ ಜನ ಹೇಳಿರ್ತಾರೆ, ಕೆಲವರು ನಮಗೆ ಯಾಕೆ ಅಂತ ಹೇಳಿ ಸುಮ್ಮನೆ ಹೋಗ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ಕೆಲವು ಬ್ರಾಹ್ಮಣರು ಕೂಡ ಹೇಳಿದ್ದಾರಂತೆ, ಇದ್ದಾರಪ್ಪ ತುಂಬ ಜನ ಇದ್ದಾರೆ, ಇವನು ಪದೇ ಪದೇ ದಿನ ಬಂದು ದಿನ ಬೆಳಗಾದರೆ ನನ್ನಂಥವ್ರು ಯಾರಾದರೂ ಇದ್ದಾರಾ, ನನ್ನಂಥ ಶಕ್ತಿಶಾಲಿ ಯಾರು ಇದ್ದಾರಾ, ನನ್ನ ಜೊತೆಯಲ್ಲಿ ಯುದ್ಧ ಮಾಡ್ತಕ್ಕಂಥವ್ರು ಯಾರು ಇದ್ದಾರಾ ಅಂತ ಪ್ರಶ್ನೆ ಕೇಳಿದರೆ ಯಾರಿಗೆ ತಾನೇ ಬೇಜಾರಾಗೋದಿಲ್ಲ. ಆಗ ಕೆಲವರು ಹೇಳಿದ್ರಂತೆ, ಅನೇಕ ಜೈಸೌ ಸಂಖ್ಯಾ ಯೋ ವೈ ಪುರುಷ ಸತ್ತಮ ತಯೋಸ್ತ್ವಂ ನಸಮೋ ರಾಜನ್ ಭವತಾಸಿ ಕದಾಚನ. ಎಷ್ಟೋ ಜನ ಇದ್ದಾರೆ ನಿನ್ನಂತಹವರು, ನಿನಗಿಂತ ಶಕ್ತಿಶಾಲಿಯಾದವರು, ಅವರ ರೀತಿ ನೀ ಖಂಡಿತ ಆಗೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದಾಗ ಯಾರು 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 ಅಂತ ಹೇಳಿ ಪದೇ ಪದೇ ಪ್ರಶ್ನೆಗಳನ್ನು ಕೇಳುವಂತೆ. ಆಗ ಕೆಲವು ಬ್ರಾಹ್ಮಣರು ಅವರಿಗೆ ಹೇಳಿದ್ರಂತೆ, ಅಪ್ಪ ನರೋ ನಾರಾಯಣಶ್ಚೈವ ತಪಸಾವಿತಿ ನಿಶ್ಚಯ ಆಯತೋ ಮಾನುಷೋ ಲೋಕೆ ತಾಭ್ಯಾಂ ಯುದ್ಧಸ್ವ ಪಾರ್ಥಿವ. ಅಪ್ಪ, ನರ ನಾರಾಯಣ ಅಂತ ಇಬ್ಬರು ಬ್ರಾಹ್ಮಣರಿದ್ದಾರೆ, ವಯಸ್ಸಾಗಿ ಹೋಗಿದೆ ಅವರಿಗೆ. ಅವರು ಗಂಧಮಾದನ ಪರ್ವತದಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದಾರೆ, ಈಗಲೂ ಭೂಲೋಕದಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ಅವರು ಮಹಾಶಸ್ತ್ರಶಾಲಿಗಳು, ಮಹಾಶಕ್ತಿವಂತರು, ನೀನು ಅವರನ್ನು ಖಂಡಿತ ಗೆಲ್ಲೋದಕ್ಕಾಗೋದಿಲ್ಲ ಅಂತ ಹೇಳಿ ಅವರಿಗೆ ಆ ರಾಜನಿಗೆ ದಂಭೋದ್ಭವನಿಗೆ ಹೇಳ್ತಾರಂತೆ. ಆಗ ಅವನ ತಲೆ ತಿರುಗಿತು, ಇಲ್ಲ ನಾನು ಹೋಗೋದೆ, ಅವರ ಹತ್ರ ಯುದ್ಧ ಮಾಡೋದೆ ಅಂತ ಹೇಳಿ ತಾನು ಎಲ್ಲರನ್ನೂ ಕರ್ಕೊಳ್ತಾನೆ. ಸೈನಿಕರು, ಶಸ್ತ್ರಾಸ್ತ್ರಗಳು ಎಲ್ಲವನ್ನೂ ತೆಗೆದುಕೊಂಡು ಏನು ಹತ್ತಿರವಾಯಿತೆ, ಗಂಧಮಾದನ ಪರ್ವತ ಅಂದರೆ ಈಗಿನ ಹಿಮಾಲಯ ಪರ್ವತ, ಹಿಮಾಲಯ ಪರ್ವತಕ್ಕೆ ಹೋಗಬೇಕು.
ಪರ್ವತಗಳಲ್ಲಿ, ಕಾಡುಗಳಲ್ಲಿ, ಮೇಡುಗಳಲ್ಲಿ ಎಲ್ಲ ಶಸ್ತ್ರಧಾರಿಗಳನ್ನು ಕರ್ಕೊಂಡು ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋದರೆ 2 ಜನ ಬ್ರಾಹ್ಮಣರು ಕೃಶರಾಗಿ, ಊಟವೇ ಸರಿಯಾಗಿ ಮಾಡದೆ ಕೃಶರಾಗಿ ಹೋಗಿದ್ರಂತೆ. ಅವರಲ್ಲಿಗೆ ಹೋಗ್ತಾರೆ. ಅಲ್ಲಿ ಹೋದ ಕೂಡಲೇ ನರನು ನಾರಾಯಣನು ಅವರಿಗೆ ಇವನು ಹೋಗಿ ನಮಸ್ಕಾರ ಮಾಡ್ತಾನೆ. ಅವರಿಗೆ ಯಥಾವತ್ತಾಗಿ ಉಪಚಾರಗಳನ್ನು, ಅರ್ಘ್ಯಪಾದ್ಯ ಆಚಮನೀಯಗಳನ್ನು ಕೊಟ್ಟು ಅವನಿಗೆ ಉಪಚಾರಗಳನ್ನು ಮಾಡ್ತಾರಂತೆ. ಮಾಡಿಬಿಟ್ಟು ಕಿಂ ಕಾರ್ಯಂ ಕ್ರಿಯತಾಂ, ತಮಗೇನನ್ನು ಮಾಡಬೇಕು ನಾವು ಅಂತ ಹೇಳಿ ವಿಧೇಯರಾಗಿ, ಬ್ರಾಹ್ಮಣರ ಲಕ್ಷಣವೇ ಅದು, ಯಾರೇ ಬಂದರೂ ಕೂಡ ವಿಧೇಯವಾಗಿ ಮಾತನಾಡ್ತಕ್ಕಂಥದ್ದು. ಕಿಂ ಕಾರ್ಯಂ ಕ್ರಿಯತಾಂ, ಏನು ಮಾಡಬೇಕು ಅಂತ ಕೇಳ್ತಾನಂತೆ. ಅದಕ್ಕೆ ಅವನು ಭಾಳ ಸುಂದರವಾಗಿ ಉತ್ತರ ಹೇಳ್ತಾನೆ. ಬಾಹುಭ್ಯಾಂ ಮೇಜಿತ ಭೂಮಿರ್ನಿರ್ಹತ ಸರ್ವಶತ್ರವಃ ಭವಾಭ್ಯಾಂ ಯುದ್ಧಮಾಕಾಂಕ್ಷನ್ ಪ್ರಯಾತೋಸ್ಮಿ ಪರ್ವತಂ. ಅಂದರೆ ಮತ್ತೆ ಅದೇ ಆಲಾಪ, ಭೂಮಿಯಲ್ಲಿರುವ ಎಲ್ಲ ರಾಜರುಗಳನ್ನು ಗೆದ್ದಿದ್ದೇನೆ, ನನ್ನಂತಹ ಬಲಶಾಲಿ ಯಾರು ಇದ್ದಾರೆ ಅಂತ ಹುಡುಕೊಳ್ಳುವಾಗ ನೀವಿಬ್ಬರೂ ಕೂಡ ಮಹಾಶಕ್ತಿಶಾಲಿಗಳು ಅಂತ ಹೇಳಿ ಕೇಳಿದೆ. ಅದಕ್ಕೋಸ್ಕರ ನಿಮ್ಮ ಹತ್ರ ಬಂದಿದ್ದೇನೆ. ನೀವು ನನಗೆ ಯುದ್ಧ ಭಿಕ್ಷೆಯನ್ನು, ಯುದ್ಧ ಆಕಾಂಕ್ಷೆಯಲ್ಲಿ ಬಂದಿದ್ದೇನೆ, ನನಗೆ ಯುದ್ಧದ ಆತಿಥ್ಯವನ್ನು ಕೊಡಬೇಕು. ಏನು ಆತಿಥ್ಯ ಮಾಡಬೇಕು ಅಂತ ಕೇಳಿದರೆ ಯುದ್ಧದ ಆತಿಥ್ಯವನ್ನು ಕೊಡಬೇಕು ಅಂತ ಕೇಳ್ತಾನಂತೆ. ಆವಾಗ ಇವನು ಹೇಳಿ ಕಳಿಸ್ತಾನೆ, ಅಪ್ಪ, ಎಲ್ಲರ ಹತ್ರನೂ ಯುದ್ಧ ಮಾಡುವುದು ಕ್ಷತ್ರಿಯ ಸುಮ್ಮನೆ ಜಗಳವನ್ನು ಕಾದುಕೊಂಡು ಹೋಗ್ತಕ್ಕಂತಹದ್ದು ಗುಣಲಕ್ಷಣಗಳಲ್ಲ. ಯಾವಾಗಲೂ ಅಷ್ಟೇ ಬ್ರಾಹ್ಮಣರನ್ನು ಸತ್ಕರಿಸ್ತಕ್ಕಂಥದ್ದು, ಅವರನ್ನು ಆದರಣೆಯಿಂದ ನೋಡ್ತಕ್ಕಂಥದ್ದು, ಅವರಿಗೆ ಬೇಕಾದಂತಹ ಒಳ್ಳೆಯ ಕೆಲಸಗಳನ್ನು ಮಾಡ್ತಕ್ಕಂತಹದ್ದು ಕ್ಷತ್ರಿಯನ ಕಾರ್ಯ. ನಾವು ಆಶ್ರಮವಾಸಿಗಳಾಗಿದ್ದೀವಿ, ನಮಗೆ ಕ್ರೋಧ ಲೋಭಗಳು ವರ್ಜ್ಯ. ಯಾಕೆ ಅಂದರೆ ಕ್ರೋಧವನ್ನು ಲೋಭವನ್ನು ಗೆದ್ದರೆ ಅವನು ಒಂದು ಸತ್ಪುರುಷನಾಗಿ ಸಾಧುವಾಗಿ ಇರೋದಕ್ಕೆ ಸಾಧ್ಯವೇ ಹೊರತು, ಆ ಕ್ರೋಧ ಲೋಭ ಇದ್ದರೆ ಅದು ಎಲ್ಲಿಗೋ ಕರ್ಕೊಂಡು ಹೋಗುತ್ತಂತೆ. ನಾವು ಸುಭಾಷಿತವನ್ನೇ ಕೇಳಲಿಲ್ವೇ? ಕಾಮಃ ಕ್ರೋಧಶ್ಚ ಲೋಭಶ್ಚ ದೇಹೇ ತಿಷ್ಟಂತಿ ತಸ್ಕರಾಹ ಜ್ಞಾನರತ್ನಾಪಹಾರಾರ್ಥಂ ತಸ್ಮಾತ್ ಜಾಗ್ರತ 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 ಅಂತ ಹೇಳಿ. ಅಂದರೆ ಕಾಮ, ಕ್ರೋಧ, ಲೋಭ ಅನ್ನತಕ್ಕಂಥದ್ದು. ಕಾಮ ಅಂದರೆ ಆಸೆ, ಕ್ರೋಧ ಮತ್ತು ಲೋಭ, ಈ ಮೂರು ಕೂಡ ಕೋಪ ಮತ್ತು ಜಿಪುಣತನ, ಆಸೆ, ಇಂಥದ್ದು. ಆಸೆ, ವಿಶೇಷವಾಗಿ ಆಸೆಗಳು, ಕಾಮವು, ಆಸೆಯು ಮತ್ತು ಇವೆಲ್ಲವೂ ಕೂಡ ಮನುಷ್ಯನೊಳಗೆ ಅಡಗಿರತಕ್ಕಂತಹ 3 ಜನ ಕಳ್ಳರಂತೆ. ಕಾಮ, ಕ್ರೋಧಶ್ಚ ಲೋಭಶ್ಚ ದೇಹೇ ತಿಷ್ಟಂತಿ ತಸ್ಕರಾಹ. 3 ಜನ ಕಳ್ಳರು, ಕಾಮ, ಕ್ರೋಧ, ಲೋಭ ಅನ್ನತಕ್ಕಂತಹ ಕಳ್ಳರು ನಮ್ಮ ಶರೀರದಲ್ಲಿ ವಾಸವಾಗಿದ್ದಾರೆ. ಯಾಕೆ ವಾಸವಾಗಿದ್ದಾರೆ ಅಂದರೆ ಜ್ಞಾನರತ್ನಾಪಹಾರಾರ್ಥಂ, ನಮ್ಮ ಸದ್ಬುದ್ಧಿಯನ್ನು, ಸದಾಚಾರವನ್ನು, ಒಳ್ಳೆಯ ನಡವಳಿಕೆಗಳನ್ನು ಕದಿಯೋದಕ್ಕೋಸ್ಕರ ಒಳಗಡೆ ಸೇರಿಕೊಂಡಿದ್ದಾರೆ. ತಸ್ಮಾತ್ ಜಾಗ್ರತ 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 ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಕ್ರೋಧ ಲೋಭಗಳು ನಮಗೆ ಇಲ್ಲಿ ಇರತಕ್ಕಂಥದ್ದಲ್ಲಪ್ಪ. ಆದ್ದರಿಂದ ಪ್ರಪಂಚದಲ್ಲಿ ತುಂಬ ಜನ ಕ್ಷತ್ರಿಯರಿದ್ದಾರೆ, ಇನ್ನೂ ಹಲವು ಕ್ಷತ್ರಿಯರುಗಳಿದ್ದಾರೆ. ನಿನ್ನ ಸತ್ವ ಪರೀಕ್ಷೆಯನ್ನು, ನಿನ್ನ ಬಲದ ಪರೀಕ್ಷೆಯನ್ನು ಮಾಡಬೇಕು ಅಂದರೆ ಅಲ್ಲಿ ಹೋಗಿ ನೀನು ಪರೀಕ್ಷೆ ಮಾಡು ಅಂತ ಹೇಳಿ ಅವನಿಗೆ ಹೇಳ್ತಾರಂತೆ. ಏನು ಹೇಳಿದ್ರಿ? ಏನು ಎಷ್ಟು ಸತಿ ಹೇಳಿದ್ರು ನನಗೆ ಯುದ್ಧದ ಆತಿಥ್ಯವನ್ನು ಕೊಡಿ, ನಾನು ಯುದ್ಧ ಆಡಬೇಕು. ದಂಭೋದ್ಭವ ಇವರ ಮಾತಿಗೆ ಉಪ್ಪೆ ಹಾಕೋದಿಲ್ಲ, ಇವರ ಬೋಧನೆಯನ್ನು ಕಿವಿಗೆ ಹಾಕ್ಕೊಳ್ಳೋದಿಲ್ಲ. ಅವನಿಗೇನೆಂದರೆ ಈ ನರನನ್ನು ಗೆದ್ದು ಬಿಡಬೇಕು. ಬ್ರಾಹ್ಮಣರು ಹೇಳಿದರು, ಅವರು ನಿನಗಿಂತ ಶಕ್ತಿಶಾಲಿಯಾಗಿದ್ದಾರೆ, ನೀನು ಅವನನ್ನು ಗೆಲ್ಲೋದಕ್ಕಾಗೋದಿಲ್ಲ, ಹಾಗಾಗಿ ನೀನು ಸರ್ವಶಕ್ತನಲ್ಲ ಅಂತ ಹೇಳಿ ಅದನ್ನು ಇವಾಗ ಪ್ರೂವ್ ಮಾಡಬೇಕು ಅವನು. ಅದಕ್ಕೋಸ್ಕರ ಅವನ ಹಿಂದೆ ಹೋದ. ಏನು ಹೇಳಿದರೂ ಕೇಳೋದಿಲ್ಲ. ಇಲ್ಲ, ನನಗೆ ಯುದ್ಧದ ಆತಿಥ್ಯವನ್ನು ಕೊಡು, ಯುದ್ಧದ ಆತಿಥ್ಯವನ್ನು ಕೊಡು. ಪದೇ ಪದೇ ಏನು ಒಳ್ಳೆ ಬುದ್ಧಿವಾದಗಳನ್ನು ಹೇಳ್ತಾನೇ ಇದ್ದಾನೆ ಇವನು. ಇಲ್ಲಪ್ಪ, ಇದು ಧರ್ಮವಲ್ಲ, ರಾಜಧರ್ಮ, ಹುಡುಕೊಂಡು ಹೋಗಿ ಜಗಳ ಆಡಬಾರ್ದು ಅಂತ ಎಷ್ಟು ಹೇಳ್ತಾನೆ. ಏನು ಹೇಳಿದರೂ ಇಲ್ಲ. ಅವನಿಗೆ ಅಹಂಕಾರ, ನನ್ನನ್ನು ಯಾರು ಗೆಲ್ಲಲಾರರು, ನನ್ನ ಬಿಟ್ಟರೆ ಐ ಆಮ್ ದ ಅಲ್ಟಿಮೇಟ್ ಅನ್ನೋ ರೀತಿಯಲ್ಲಿ ಆಲೋಚನೆ ಮಾಡ್ತಾನೆ. ಆವಾಗ ನರನಿಗೂ ಕೂಡ ಕೋಪ ಬರ್ತದಂತೆ. ಅಲ್ಲಿ ಜಂಬೂ ಹುಲ್ಲು ಅಂತ ಇರ್ತದೆ, ಉದ್ದವಾದಂಥ ಹುಲ್ಲು. ಆ ಹುಲ್ಲನ್ನು ಜಂಬು ಅಂದರೆ ಸಾಮಾನ್ಯವಾಗಿ ದೊಡ್ಡದು ಅಂತ ಹೇಳಿ.
ಆ ಹುಲ್ಲನ್ನು ಒಂದಷ್ಟು ಹುಲ್ಲನ್ನು ಒಂದು ಹಿಡಿ ಹುಲ್ಲನ್ನು ಕಿತ್ತ, ಯುದ್ಧ ಬೇಕೇನಪ್ಪ, ಅಗೋ ಹೋಗು ನಿನ್ನ ಶಸ್ತ್ರಾಸ್ತ್ರಗಳನ್ನು ತಗೊಂಡ್ಕೊಂಡು ಬಾ, ನಾನು ಯುದ್ಧವಾಡ್ತೀನಿ ಅಂತ ಹೇಳಿ ಆ ಹುಲ್ಲನ್ನು ಮುಂದೆ ಇಡ್ತಾನೆ. ಅವನು ನೋಡ್ತಾನೆ, ಅವನು ಹುಲ್ಲಿನಲ್ಲೇ ಯುದ್ಧ ಆಡ್ತೀಯ ನೀನು? ನನಗೇನಿಲ್ಲ, ಯುದ್ಧವಂತೂ ಮಾಡಿಯೇ ತೀರ್ತೇನೆ ನಾನು ಅಂತ ಹೇಳ್ತಾನೆ. ಆಯಿತು ಹೋಗು ಅಂದರೆ ಎಲ್ಲ ಶಸ್ತ್ರಾಸ್ತ್ರವನ್ನು ತಗೊಂಡು ಸಹಸ್ರಾರು ಜನ ಸೈನಿಕರನ್ನು ಕರ್ಕೊಂಡು ಯುದ್ಧಕ್ಕೆ ಬಂದ. ಯುದ್ಧದಲ್ಲಿ ಬಾಣಗಳನ್ನು ಬಿಟ್ಟು ಇವನಿಗೆ ನರನ ಮೇಲುಗಡೆಯಲ್ಲಿ ಒಂದು ಛತ್ರವನ್ನು, ಛಾವಣಿಯನ್ನು ಮಾಡಿಬಿಡ್ತಾನೆ ಅವನು ಇದರಲ್ಲಿ ಶಸ್ತ್ರದಲ್ಲಿ, ಬಾಣಗಳಲ್ಲಿ. ಆ ಸಮಯಕ್ಕೆ ನರ ಏನು ಮಾಡ್ತಾನೆ, ಈ ಹುಲ್ಲನ್ನೇ, ಈ ಜಂಬೂ ಹುಲ್ಲನ್ನೇ ಮಂತ್ರಿಸಿ ಬಿಟ್ಟು ಬಿಡ್ತಾನಂತೆ. ಅಷ್ಟು ಅಸ್ತ್ರಗಳನ್ನು ನಿಶಸ್ತ್ರವಾಗಿ ಮಾಡಿಬಿಡ್ತದಂತೆ ಆ ಜಂಬೂ ಹುಲ್ಲು. ನಿಷ್ಪ್ರಯೋಜಕವಾಗಿ ಹೋಗ್ತದೆ. ಮತ್ತು ಎಲ್ಲ ಸೈನಿಕರು ಕೂಡ ಅವನಲ್ಲಿ ವಿಶೇಷವಾದಂತಹ ಅಸ್ತ್ರಗಳಿದ್ದಾವೆ. ಆ ಅಸ್ತ್ರಗಳು ಎಂಥದ್ದು ಅಂತ ಅಂದರೆ ಅವರೇ ಪರಿಚಯಿಸಿಕೊಡ್ತಾರೆ. ಕೆಲವು ಅಸ್ತ್ರಗಳು ಹೆಂಗೆ ಅಂದರೆ ಸಂಮೋಹನ, ಅವರಿಗೆ ಒಂಥರ ನಿದ್ದೆ ಬಂದುಬಿಡ್ತದೆ. ಕುದುರೆ ಮೇಲಿದ್ದರೆ ಕುದುರೆ ಮೇಲೇ, ನೆಲದ ಮೇಲಿದ್ದರೆ ನೆಲದ ಮೇಲೆ ಹಾಗೆ ಮಲಗಿಬಿಡೋದು, ಅವ್ರ ಶಸ್ತ್ರವನ್ನೇ ಬಿಟ್ಟು ಬಿಡೋದು. ಇನ್ನೊಂದು ಒಂಥರ ಹುಚ್ಚು ಬಂದಂಗೆ ಜೋರಾಗಿ ನಗೋದು, ಇಲ್ಲ ಜೋರಾಗಿ ಅಳೋದು, ಈ ಥರ ಅಸ್ತ್ರಗಳು. ಈ ಅಸ್ತ್ರಗಳನ್ನು ಬಿಟ್ಟರೆ ಅದು ಶತ್ರುಗಳ ಮೇಲೆ ಆ ರೀತಿ ಪ್ರಯೋಗವನ್ನು ಮಾಡ್ತಕ್ಕಂಥದ್ದು. ಇನ್ನೊಂದು ಅಸ್ತ್ರ ಹುಚ್ಚು ಹಿಡ್ದಂಗೆ ದೊಡ್ಡ ದೊಡ್ಡ ಕಲ್ಲು ತೊಗೊಂಡು ಬಾಯಿಗೆ ಹಾಕ್ಕೊಂಡು ಕಡ್ದು ಬಿಡೋದು. ಈ ರೀತಿ ಅಸ್ತ್ರಗಳೆಲ್ಲ ಇದ್ದಾವಪ್ಪ. ಒಬ್ಬರಿಗಿಂತ ಒಬ್ಬರು ಶಸ್ತ್ರ. ಅವನು ಆ ರೀತಿ ಅಸ್ತ್ರವನ್ನೆಲ್ಲ ಬಿಡ್ತಾನೆ. ಬರೀ ಹುಲ್ಲಿನಿಂದ ಇಡೀ ಅವನ ದಂಭೋದ್ಭವನ ಸೈನ್ಯವೆಲ್ಲ ಏನೂ ಕೆಲಸಕ್ಕೆ ಬಾರ್ದಂಗೆ ಆಗೋಗ್ಬಿಡ್ತಾರೆ. ಆವಾಗ ಅವನೇನು ಮಾಡ್ತಾನೆ, ನನಗೆ ದಯವಿಟ್ಟು ನನ್ನನ್ನು ಕ್ಷಮಿಸು, ನನ್ನನ್ನು ಉದ್ಧರಿಸು ಅಂತ ಹೇಳಿ ನರನಿಗೆ ನಮಸ್ಕಾರವನ್ನು ಮಾಡ್ತಾನಂತೆ. ಆವಾಗ ನರ ಅವನಿಗೆ ಬ್ರಾಹ್ಮಣ್ಯೋ ಭವಧರ್ಮಾತ್ಮ ಮಾಚಸ್ಮೈವ ಪುನಃಕೃತ, ಈ ರೀತಿ ಬ್ರಾಹ್ಮಣರಿಗೆ ಅಪಮಾನಗಳನ್ನು ಮಾಡಬೇಡ, ಅವರುಗಳ ಶ್ರೇಯಸ್ಸನ್ನು ಮಾಡಿಕೊಂಡು ಕಾಲ ಕಳಿ, ಹೋಗು ನೀನು ಕ್ಷತ್ರಿಯ ಧರ್ಮವನ್ನು ಪಾಲನೆ ಮಾಡಿ, ಯಾವಾಗಲೂ ಯಾರಿಗೂ ತಿರಸ್ಕೃತವಾದಂತಹ ಮಾತುಗಳನ್ನು ಆಡಬೇಡ, ದುರ್ಬಲರಾಗಲಿ ಅವರು ದುರ್ಬಲರು ಅಂತನಾಗಲಿ ನಾವು ಕೊಬ್ಬಿನಿಂದನಾಗಲಿ ಮಾತನಾಡುವುದು ಒಳ್ಳೆಯದಲ್ಲ ಅಂತ ಹೇಳಿ, ನೀನು ಲೋಕದ ಹಿತಚಿಂತನೆಗಾಗಿ ಬದುಕು ಹೋಗು ಅಂತ ಹೇಳಿ ಅವನನ್ನು ಕಳಿಸಿಕೊಡ್ತಾನೆ. ನರನ ಪಾದಕ್ಕೆ ನಮಸ್ಕಾರ ಮಾಡಿ ಅವನು ಬರ್ತಾನೆ. ನೀನು ತಿಳ್ಕೊಂಡಿದ್ದೀಯಲ್ಲಪ್ಪ, ನಾನು ಮಹಾಬಲಶಾಲಿ, ನನಗೆ ತುಂಬ ಜನ ಸೈನಿಕರಿದ್ದಾರೆ, ನಾನು ನನ್ನ ಸೈನ್ಯದ ಮೇಲೆ ನಾನು ಗೆದ್ದು ಬಿಡ್ತೇನೆ ಅನ್ನತಕ್ಕಂತಹ ನಿನ್ನ ಭಾವನೆ ಇದೆಯಲ್ಲ, ಇದು ಶುದ್ಧ ತಪ್ಪು. ಯಾವ ಕಾರಣಕ್ಕೂ ಅದು ಸಾಧ್ಯವಿಲ್ಲ. ಈ ಯಾವ ನರ ಅಂತ ಹೇಳಿದ್ನೋ ಅವನೇ ಇಂದ್ರನ ಪುತ್ರ ಅರ್ಜುನ, ಮತ್ತು ನಾರಾಯಣ ಅಂತ ಯಾರನ್ನು ಹೇಳಿದ್ನೋ ಅವನೇ ವಿಷ್ಣುರೂಪಿಯಾದಂತಹ ಶ್ರೀಕೃಷ್ಣ. ನರನಿಗೇ ಇಷ್ಟು ಶಕ್ತಿ ಇದೆ ಅಂದರೆ ನಾರಾಯಣನಿಗೆ ಇನ್ನೆಷ್ಟು ಶಕ್ತಿ ಇರಬೇಕು. ಅವನಿಗೆ ಸಹಸ್ರಾರು ಪಾಲು ಮೇಲೆ ಶಕ್ತಿವಂತನಾದಂತಹ ನಾರಾಯಣ ಅವನೇ ಬಂದು ಇಲ್ಲಿ ನಿನಗೆ ಸದ್ಬುದ್ಧಿಯನ್ನು ಹೇಳ್ತಾ ಇದ್ದಾನೆ, ದಯವಿಟ್ಟು ಧರ್ಮದ ಪಾಲನೆಯನ್ನು ಮಾಡು ಅಂತ ಹೇಳಿ ಪರಶುರಾಮರು ದುರ್ಯೋಧನನಿಗೆ ಬುದ್ಧಿವಾದವನ್ನು ಹೇಳ್ತಾರೆ. ಅವರು ಹೇಳ್ತಾರೆ, ಕೂತ್ಕೊಳ್ತಾರೆ, ಮತ್ತೆ ಸ್ತಬ್ಧವಾಗಿ ಹೋಗ್ತದೆ. ಯಾರೂ ಮಾತನಾಡೋರೇ ಇಲ್ಲ. ಯಾಕೆ ಅಂದರೆ ಇಲ್ಲಿ ದುರಾಚಾರವನ್ನು ಅನಾಚಾರವನ್ನು ಸರಿ ಅಂತ ಸಾಧನೆ ಮಾಡಬೇಕಲ್ಲ ಯಾರಾದರೂ ಒಬ್ಬರು. ಹಾಗೆ ಸಾಧನೆ ಮಾಡಿಕೊಳ್ಳೋನು ಒಬ್ಬನೇ ದುರ್ಯೋಧನ. ಅವನು ಎಲ್ಲರೂ ಕೂತ್ಕೊಂಡ್ರು. ಮತ್ತು ಆ ಸಮಯಕ್ಕೆ ಕಣ್ವರು ಎದ್ದೇಳ್ತಾರಂತೆ, ಅಪ್ಪ ದುರ್ಯೋಧನ ಕೇಳು, ಆದಿತ್ಯಾನಾಂ ಹಿ ಸರ್ವೇಷಾಂ ವಿಷ್ಣುರೇಕ ಸನಾತನಃ ಅಜಯ್ಯಾಶ್ಚವ್ಯಯಾಶ್ಚ ಶಾಶ್ವತ ಪ್ರಭುರೀಶ್ವರಃ. ಈ ಅದಿತಿಯ ಮಕ್ಕಳಾಗಲಿ ಅಥವಾ ದ್ವಾದಶಾದಿತ್ಯರುಗಳೇ ಆಗಲಿ ಕೇವಲ ಅವರೆಲ್ಲರಲ್ಲಿಯೂ ವಿಷ್ಣು ಒಬ್ಬನೇ ಸನಾತನನು, ಅವನು ಅವ್ಯಯನು, ಅವನು ಶಾಶ್ವತನು, ಇಂದಿಗೂ ಇರುವವನು, ನಾಳೆಯೂ ಇರುವನು, ಹಿಂದೆಯೂ ಇದ್ದವನು. ಆದ್ದರಿಂದ ಅವನು ಈ ಭೂಮಿ, ಸೂರ್ಯ, ಆಕಾಶ, ಇವು ನಕ್ಷತ್ರಗಳು, ಸೂರ್ಯ, ಚಂದ್ರ ಎಲ್ಲಕ್ಕೂ ಕೂಡ ನದಿ, ಸರೋವರ, ಇದಕ್ಕೆ ಯಾವತ್ತೋ ಒಂದು ದಿವಸ ಸಾವಿರಬಹುದು. ಆದರೆ
ಇವನಿಗೊಬ್ಬನಿಗೆ ಮಾತ್ರ ಸಾವಿಲ್ಲ. ಈ ಅವ್ಯಯನಾದಂತಹವನು, ಸನಾತನಾದವನು, ವಿಷ್ಣುವಾದವನು ಇವನೇ. ಆದ್ದರಿಂದ ಅವನು ಹೇಳುವ ಮಾತನ್ನು ನೀನು ಕೇಳು. ನಿನ್ನ ಏಳಿಗೆಗಾಗಿಯೇ ಹೇಳ್ತಾರೆ. ನಮ್ಮ ಜೀವನ ನಶ್ವರವಾದದ್ದು. ಯಾವಾದರೂ ಒಂದು ಕಾರಣಕ್ಕೆ ನಾವು ಯಾವತ್ತೋ ಸಾವನ್ನು ಮುಂದೆಯೇ ತೆಗೆದುಕೊಳ್ಳುವಂಥ ಅಗತ್ಯವಿಲ್ಲ ಅಂತ ಹೇಳಿ ಮಹಾಬಲಿಷ್ಠ ಅನ್ನತಕ್ಕಂಥ ಭಾವನೆಯಲ್ಲಿ ಇದ್ದರೆ ಮಾತ್ರ ಆ ಬಲಗಳು ಮಾತ್ರ ಯಾವುದಕ್ಕೂ ಕೆಲಸಕ್ಕೆ ಬರುವುದಿಲ್ಲ. ನ ಬಲಂ ಬಲಿನಾಂ ಮಧ್ಯೆ ಬಲಂ ಭವತಿ ಕೌರವ ಬಲವಂತೋ ಹಿತೇ ಸರ್ವೇ ಪಾಂಡವ ದೇವ ವಿಕ್ರಮಾಹ. ನೀನು ನಿನ್ನ ಹತ್ತಿರ ವಿಶೇಷವಾದಂತಹ ಶಕ್ತಿ ಇದೆ, 11 ಅಕ್ಷೋಹಿಣಿ ಇದೆ ಅಂತ ಏನು ತಿಳ್ಕೊಂಡಿದೀಯಾ, ಆ ಬಲ ಎದುರಾಳಿಗಳಾದವರು ವಿಕ್ರಮರು ಪರಾಕ್ರಮಿಗಳು ಆದಾಗ ಈ ಸಂಖ್ಯೆ ಲೆಕ್ಕಕ್ಕೆ ಬರುವುದಿಲ್ಲ. ಜಯ ಮಾತ್ರ ಪಾಂಡವರದ್ದೇ ಆಗ್ತದೆ. ಆದ್ದರಿಂದ ಇಷ್ಟಕ್ಕೂ ಮೀರಿ ಈ ಜಂಬ ಬಡಾಯಿ ನಾನು ಗೆದ್ದು ಬಿಡ್ತೇನೆ ಅನ್ನತಕ್ಕಂತಹ ಗರ್ವವಿದೆಯಲ್ಲ, ಆ ಗರ್ವ ನಿನ್ನಲ್ಲಿ ಬೇಡ. ನಾನು ನಿನಗೊಂದು ಕಥೆಯನ್ನು ಹೇಳ್ತೇನೆ ಕೇಳು ಅಂತ ಹೇಳಿ ಕಣ್ವರು ತಾನು ಅವನಿಗೊಂದು ಕಥೆಯನ್ನು ಹೇಳಕ್ಕೆ ಶುರು ಮಾಡ್ತಾರಂತೆ. ಇಂದ್ರನ ಸಾರಥಿಯಾದಂತಹ ಮಾತಲಿ ಇಂದ್ರನಿಗೆ ಬಹಳ ಪ್ರೀತಿ ಪಾತ್ರನಾದಂತಹವನು. ಆ ಮಾತಲಿಗೆ ಒಬ್ಬಳು ಮಗಳಿದ್ದಳು. ಅವಳ ಹೆಸರು ಗುಣಕೇಶಿ ಅಂತ ಹೇಳಿ. ಮಹಾಸ್ಫುರದ್ರೂಪಿ, ಬಹಳ ಸೌಶೀಲ್ಯವತಿ, ಲಾವಣ್ಯವತಿ ಮತ್ತು ಒಳ್ಳೆಯ ಗುಣವುಳ್ಳವಳು, ಸಚ್ಚರಿತ್ರಳು ಆಗಿರ್ತಾಳೆ. ಅವಳಿಗೆ ವರವನ್ನು ಹುಡುಕಬೇಕು, ಒಂದು ಒಳ್ಳೆಯ ವರವನ್ನು ಹುಡುಕಿ ಮದುವೆ ಮಾಡಬೇಕು ಅಂತ ಹೇಳಿ ಆಲೋಚನೆ ಮಾಡಿಕೊಂಡಿರ್ತಾರೆ. ಆ ವರವನ್ನು ಹುಡುಕುವ ಸಮಯದಲ್ಲಿ ಭೂಲೋಕ, ಮನುಷ್ಯಲೋಕ, ದೇವಲೋಕವನ್ನೆಲ್ಲ ಹುಡುಕೊಂಡು ಬರ್ತಾನೆ ಮಾತುಲಿ. ಸರಿಯಾದಂತಹ ಹುಡುಗಿಗೆ ಸರಿಯಾದಂತಹ ಸ್ಫುರದ್ರೂಪನಾದಂತಹ ವರ ಸಿಗುವುದಿಲ್ಲ. ಅವನ ಮನಸ್ಸಿನಲ್ಲಿ ಬೇಸರ ಮಾಡಿಕೊಂಡು ತನ್ನ ಹೆಂಡತಿ ಹತ್ರ ಹೇಳ್ತಾನಂತೆ, ಅಮ್ಮ, ಈ ಹೆಣ್ಣನ್ನು ಹೆತ್ತುಬಿಟ್ರೆ 3 ಕುಲಕ್ಕೆ ಯೋಚನೆ ಶುರುವಾಗಿಬಿಡ್ತದಂತೆ. ಒಂದು ತಾಯಿಯ ಕುಲಕ್ಕೆ ಒಳ್ಳೆ ಜಾಗ ಸೇರ್ತಾಳೋ ಇಲ್ವೋ, ತಾಯಿ ಮನೆಗೆ ಮತ್ತು ತಂದೆ ಮನೆಯವರಿಗೆ ಯೋಚನೆ, ನಮ್ಮ ಹುಡುಗಿ ಇಷ್ಟು ಒಳ್ಳೆಯವಳು, ಒಳ್ಳೆ ಮನೆಗೆ ಸೇರ್ತಾಳೋ ಇಲ್ವೋ ಅನ್ನೋ ಆಲೋಚನೆ ಈ 2 ಕುಲಕ್ಕಾದರೆ, ಸೇರೋವ್ರ ಮನೆಗೆ, ಮಾವನ ಮನೆಯವರಿಗೆ ಒಳ್ಳೆ ಹುಡುಗಿ ಬರ್ತಾಳೋ ಇಲ್ವೋ ಅಂತ ಆಲೋಚನೆಯಂತೆ. ಒಂದು ಸ್ಫುರದ್ರೂಪಿಯಾದಂತಹ ಅಥವಾ ಒಳ್ಳೆಯ ಹುಡುಗಿ ಹುಟ್ಟಿದರೆ ತಾಯಿಯ ಮನೆಯವರಿಗೆ, ತಂದೆ ಮನೆಯವರಿಗೆ ಮತ್ತು ಸೇರೋ ಮನೆಗೆ 3 ಮನೆಗೆ ಆಲೋಚನೆ ತರ್ತಾರೆ ಈ ಹೆಣ್ಣುಮಕ್ಕಳು ಅಂತ ಹೇಳಿಕೊಂಡು, ಆಯಿತು, ಒಂದು ಹೆಣ್ಣಿಗೆ ಒಂದು ಗಂಡನ್ನು ಸೃಷ್ಟಿ ಮಾಡಿಯೇ ಇರ್ತಾನೆ ಪರಮಾತ್ಮ ಅಂತ ಹೇಳುವುದಾದರೆ ಎಲ್ಲ ಜಾಗವನ್ನು ಹುಡುಕಿ ಬಿಡ್ತೇನೆ. ದೇವಲೋಕವಾಯಿತು, ಭೂಲೋಕವಾಯಿತು, ಈಗ ನಾಗಲೋಕವನ್ನು ಒಂದನ್ನು ಪ್ರವೇಶ ಮಾಡಿ ನೋಡಿಬಿಡ್ತೇನೆ ನಾನು ಅಂತ ಹೇಳಿ ನಾಗಲೋಕವನ್ನು ನೋಡಬೇಕು. ಅದಕ್ಕೆ ಮೊದಲು ಅದೇ ಹೇಳ್ತಾನಲ್ಲ, ಮಾತೃಕುಲಂ ಪಿತೃಕುಲಂ ಯತ್ರ ಚೈವ ಪ್ರದೀಯತೆ. ಎಲ್ಲಿ ಹೋಗಿ ಸೇರ್ತಾಳೋ ಆ ಮನೆಗೆ ಮತ್ತು ಇರ್ತಕ್ಕಂತಹ ಮನೆಯ ತಾಯಿ ಮತ್ತು ತಂದೆಗಳಿಗೆ ಆಲೋಚನೆ ಅಂತ ಹೇಳಿ ದೇವಲೋಕ ಮನುಷ್ಯ ಲೋಕವಾಯಿತು, ಈಗ ನಾಗಲೋಕವನ್ನು ಹೋಗಿ ನೋಡ್ತೇನೆ ಅಂತ ಹೇಳಿ ಅವನು ಹೊರಟಾಗ ಅವನಿಗೆ ದಾರಿಯಲ್ಲಿ ವರುಣಲೋಕದಿಂದ ನಾಗಲೋಕಕ್ಕೆ ಹೋಗುವ ಮೊದಲು ಅವನಿಗೆ ದಾರಿಯಲ್ಲಿ ನಾರದರು ಸಿಗ್ತಾರೆ. ನಾರದರು, ನಡಿಯಪ್ಪ, ನಾನೇ ನಿನಗೆ ತೋರಿಸಿಕೊಡ್ತೇನೆ, ನಾಗಲೋಕದಲ್ಲಿ ನಿನ್ನ ವರಾನ್ವೇಷಣೆಯನ್ನು ಮಾಡೋಣ ಅಂತ ಹೇಳಿ ಅಲ್ಲಿಂದ ನಾಗಲೋಕದ ಕಡೆಗೆ ಹೋಗ್ತಾರೆ. ದಾರಿ ಉದ್ದಕ್ಕೂ ನಾಗಲೋಕದಲ್ಲಿ ಇರತಕ್ಕಂತಹ ಎಲ್ಲ ಜಾಗಗಳನ್ನು ವರ್ಣನೆ ಮಾಡಿ, ವರುಣನ ಮನೆಯನ್ನು ತೋರಿಸಿ, ವರುಣನ ಅರಮನೆ ಇದು ಎಲ್ಲ ದಾರಿ ಉದ್ದಕ್ಕೂ ಎಂತೆಂತಹ ಮನೆಗಳಿದೆ ಎಲ್ಲವನ್ನು ಅದ್ಭುತವಾದ ದೃಶ್ಯವನ್ನು ತೋರಿಸಿಕೊಂಡು ನಾರದರು ಹೋಗ್ತಾರೆ, ನಾಗಲೋಕವನ್ನು ತಲುಪ್ತಾರೆ. ನಾಗಲೋಕದಲ್ಲಿ ನಾಗರಾಜನ ಆಸ್ಥಾನಕ್ಕೆ ಹೋಗ್ತಾರೆ. ಅಲ್ಲಿ ಒಬ್ಬ ಸ್ಫುರದ್ರೂಪಿಯಾದಂತಹ ಒಬ್ಬನನ್ನು ನೋಡ್ತಾರಂತೆ. ಅವನ ಹೆಸರು ಸುಮುಖ ಅಂತ ಹೇಳಿ. ಆ ರಾಜನ ಪಕ್ಕದಲ್ಲಿ ಕೂತ್ಕೊಂಡಿದ್ದಾನಲ್ಲ ನಾರದರೆ, ಅವನ ಹೆಸರೇನು ಅಂತ ಕೇಳ್ತಾರೆ. ಆವಾಗ ನಾರದರು ಹೇಳ್ತಾರೆ, ಅವನ ಹೆಸರು ಸುಮುಖ ಅಂತ ಹೇಳಿ. ಆ ಸುಮುಖ ಆರ್ಯಕನ ಮಗ ಚಿಟುಕ ಅಂತ ಇದ್ದ. ಚಿಟುಕನ ಮಗ ಸುಮುಖ ಇವನು ಅಂತ ಹೇಳಿದಾಗ ಬಹಳ ಸುಂದರನಾಗಿದ್ದಾನೆ, ಗುಣವಂತನ ಥರ ಕಾಣ್ತಾ ಇದ್ದಾನೆ, ಅವನೇ ಸರಿಯಾದ ಹುಡುಗ ನನ್ನ ಮಗಳಿಗೆ, ಅವಳಿಗೆ ಮದುವೆ ಮಾಡಿಕೊಡ್ಬೇಕು ಅಂತ ಹೇಳಿ ಆಲೋಚನೆ ಮಾಡಿ ಆರ್ಯಕನನ್ನು ಹೋಗಿ ಕೇಳ್ತಾರಂತೆ. ಆರ್ಯಕ, ಈಗ ನಿನ್ನ ಮಗನನ್ನು, ಇವನು ನನ್ನ ಜೊತೆಯಲ್ಲಿ ಬಂದಿದ್ದಾನಲ್ಲ, ಇವನು ಇಂದ್ರನ ಸಾರಥಿ ಮಾಥಲಿ, ಇವನಿಗೆ ಮಗಳಿದ್ದಾಳೆ ಗುಣಕೇಶಿ ಅಂತ, ಬಹಳ ಸ್ಫುರದ್ರೂಪಿಯಾದಂತಹ ಶೀಲವಂತ ಮಗಳು, ಅವಳಿಗೆ ನಿನ್ನ ಮೊಮ್ಮಗನಾದಂತಹ ಸುಮುಖನನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾನೆ.
ವರಾನ್ವೇಷಣೆಯಲ್ಲಿ ಬಂದಿದ್ದಾನೆ ಅಂತ ಹೇಳಿದಾಗ ತುಂಬ ಸಂತೋಷ. ಇಂದ್ರನ ಮಗನಿಗೆ, ಇಂದ್ರನ ಸಾರಥಿಯ ಮಗಳಿಗೆ ಕೊಡೋದು ಅಂದರೆ ನನಗೂ ಸಂತೋಷವೇ, ಆದರೆ ಏನು ಪ್ರಯೋಜನ? ಅವನು ಇನ್ನೊಂದು ತಿಂಗಳಲ್ಲಿ ಸತ್ತು ಹೋಗ್ತಾನೆ. ಅವನ ತಂದೆಯನ್ನು ಗರುಡ ಸಾಯಿಸಿ ತಿಂದು ಹಾಕಿದ್ದಾನೆ, ಇನ್ನೊಂದು ತಿಂಗಳೊಳಗೆ ಸಾಯಿಸ್ತೀನಿ ಅಂತ ಹೇಳಿ ಹೋಗಿದ್ದಾನೆ. ಹಾಗಾಗಿ ಅವನ ಮದುವೆ ಆಗುವ ಸಂಭವವೇ ಇಲ್ಲ ಅಂತ ಹೇಳ್ತಾನಂತೆ. ಮುಂದುವರೆದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಜೈ ಶ್ರೀಕೃಷ್ಣ.